ರಾಮ್, ನನಗೆ ಗೊತ್ತಿತ್ತು ಇವಳು ಇಲ್ಲೇ ಎಲ್ಲೋ ಬಚ್ಚಿಟ್ಕೊಂಡಿರ್ತಾಳೆ ಅಂತ. ನಾನು ಮುದ್ದು ನೀನು ನೋಡಿದೆ ನನಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ ಪುಟ್ಟ. ನಿಂಗೇನು ಏಟಾಗಿಲ್ಲ ತಾನೆ? ಅಪ್ಪ ಸತ್ಯ, ಏನು ಏಟಾಗಿಲ್ಲ. ನೀವಪ್ಪ ನಿಂಗೆ ಏಟಾಗಿದೆ ಅಂತ ಹೆದರ್ಕೊಂಡ್ಬಿಟ್ಟಿದ್ರು. ನೋಡಿ, ನಮ್ಮ ಮಗಳಿಗೆ ಏನು ಏಟಾಗಿಲ್ಲ, ಅವಳು ಹುಷಾರಾಗಿದ್ದಾಳೆ. ಮುದ್ದು ಕಂದ ನೀನು, ನನ್ನ ಮುದ್ದು ಸಿಹಿ. ಸೀತಾ ಪರಿಸ್ಥಿತಿ ತುಂಬ ಡೆಲಿಕೇಟ್ ಆಗಿರೋದ್ರಿಂದ ಅವರನ್ನು ನಾವು ತುಂಬ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಗೊಂಬೆನ ಸಿಹಿ ಅನ್ಕೊಂಡಿದ್ಯಾ ಅಂತಂದ್ರೆ ಹುಚ್ಚು ಹೆಚ್ಚಾಗಿದೆ. ಒಳ್ಳೆದೆ. ಬಂದ್ಬಿಟ್ಲು. ನಮಸ್ಕಾರ ಅಣ್ಣ. ಯಾರು ಅವಳು? ಆ ಕಡೆ. ಅರೆ ನಾನು ನಮಸ್ಕಾರ ಅಂದ್ರೆ ಮತ್ತೆ ನೀವು ನಮಸ್ಕಾರ ಅನ್ಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಈ ಸುಬ್ಬಿ, ನಿಂಗೇನ್ ತಲೆಗಿಲೆ ಕೆಟ್ಟೈತೇನೆ? ದೊಡ್ಡ ರೌಡಿ ಕಣೆ ಅವನು. ಅವನಿಗೆ ಪಾಠ ಮಾಡಕ್ ಹೋಯ್ತಿಯಲ್ಲ, ಸುಮ್ನೆ ನಿಂತ್ಕಳೆ. ಯಾಕಕ್ಕ ಸುಮ್ನೆ ನಿಲ್ಬೇಕು? ನಮ್ ಯಾವಾಗೆ ಬಂದು ನಮ್ಗೆ ಇಲ್ಲಿಂದ ಹೋಗಿ ಅಂದ್ರೆ ನಾವ್ ಸುಮ್ನೆ ಇರ್ತೀವಾ? ಎತ್ತಾಕೋ ಆ ಚೋಟ್ ಮೆಣಸಿಕಾಯಿನ. ಚೋಟ್ ಮೆಣಸಿನ್ಕಾಯಿ ಅಲ್ಲ, ನನ್ನ ಹೆಸರು ಸುಬ್ಬಿ. ಏನೇ ಹೇಳು, ನಮ್ ಸುಬ್ಬಿ ರಬ್ಬಲ್ ಕಣ. ರೆಬಲ್ ಅಲ್ಲ, ಟ್ರಾವೆಲ್ ಸುಬ್ಬಿ. ಏನೋ ನೋಡ್ತೀರಾ? ಎತ್ತಾಕೋ. ಯಾರಾದ್ರೂ ನನ್ನ ಮುಟ್ಟಿದ್ರ ಅಷ್ಟೇ. ಅನಿ, ನೀನು ಬೇಗ ಎದ್ದ ಇವತ್ತು. ಗುಡ್ ಬಾಯ್ ಕಣೋ. ನೀನು ತಿಂಡಿ ತಿನ್ನು, ನಾನು ಸಿಹಿನ ಕರ್ಕೊಂಡು ಬರ್ತೀನಿ. ಏನಾಯ್ತು? ಯಾಕೆಲ್ಲರೂ ಹೀಗೆ ನೋಡ್ತಾ ಇದ್ದೀರಾ? ತಿಂಡಿ ತಿನ್ನಿ. ಸೀತಾ, ನೀನು ಕೂತ್ಕೊಳ್ಳೋ ಜೊತೆಲೆ ತಿಂಡಿ ತಿನ್ನೋಣ. ತಾತ, ಸೀತಾ, ಮಾತ್ರೆ ತಗೊಂಡ್ಯಾ? ಮಾತ್ರೆನಾ? ಅತ್ತೆ, ನನಗೇನಾಗಿದೆ? ಅಲ್ಲ ಸೀತಾ, ನೀನು ಹಾಸ್ಪಿಟ್ಲಿಂದ ಬಂದಾಗ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ರಲ್ಲ ಮಾತ್ರೆಗಳು, ಅದನ್ನು ತಗೊಂಡಿಲ್ವಾ? ಮಾವ, ಅದ್ರ ಅಗತ್ಯ ಇಲ್ಲ, ನಾನು ಹುಷಾರಾಗೇ ಇದ್ದೀನಿ. ಇಟ್ಸ್ ಓಕೆ ಸೀತಾ, ನಾನು ತರ್ತೀನಿ ರೀ. ರಾಮ್, ನೀವು ಕೂತ್ಕೊಳ್ಳಿ. ಸೀತಾ, ನೀನು ತಗೊಂಬರಪ್ಪ, ಅವ್ನು ತರ್ತಾನೆ ಬಿಡು, ಕೂತ್ಕೊ ನೀನು. ತಾತ, ಅದ್ರ ಅಗತ್ಯ ಇಲ್ಲ. ರಾಮ್, ಆಲ್ರೆಡಿ ತಟ್ಟೆಗೆ ಹಾಕಾಯ್ತು, ನೀವು ಕೂತ್ಕೊಳ್ಳಿ. ನಾನು ಟ್ಯಾಬ್ಲೆಟ್ಸ್ ತಗೊಂಡು ಸಿಹಿನ ಕರ್ಕೊಂಡು ಬರ್ತೀನಿ. ಎಲ್ಲರೂ ತಿಂಡಿ ತಿನ್ನಿ, ಆಯ್ತಾ? ಸಿಹಿ, ಸಿಹಿ. ಸೀತಾ, ಛೇ, ಸೀತಾ ಸಿಹಿ ಇಲ್ಲ ಅನ್ನೋದನ್ನ ಅರ್ಥನೇ ಮಾಡ್ಕೋತಿಲ್ವಲ್ಲ. ಹೀಗೆ ಆದ್ರೆ ಏನ್ ಮಾಡೋದು?
ಯಾರೋ ನೀವು ಎಲ್ಲಿಂದ ಬಂದ್ರಿ? ಜೀವದ ಮೇಲೆ ನಿಮ್ಗೆ ಆಸನೆ ಇಲ್ವಾ? ಏಯ್, ಯಾರೋ ಇವ್ರ ಅಪ್ಪ ಅಮ್ಮ? ಮೊದ್ಲು ಕರ್ಕೊಂಡು ಹೋಗಿ ಇವ್ರನ್ನ. ಅಪ್ಪ ಅಮ್ಮ ಇವ್ರಿಗೆಲ್ಲಿರ್ತಾರಣ್ಣ? ಇವ್ರನ್ನ ಹುಟ್ಸಿ ಬಿಟ್ಟು ಓಡೋಗಿರ್ತಾರ ಅಷ್ಟೇ. ಏನ್ ಸರ್ ಇದೆಲ್ಲ? ಮುದ್ಕ, ನಿಮ್ಗೆ ಆವತ್ತೇ ಹೇಳ್ತಾನೆ ಈ ಜಾಗ ಖಾಲಿ ಮಾಡಿ ಮೊದ್ಲಿನಿಂದ ಹೋಗಿ ಅಂತ. ಇನ್ನು ಇರೋದಲ್ದೆ ಈ ಚೋಟುಗಳನ್ನ ತಂದು ನಮ್ಮ ಎದುರಿಗಿನ ಚೂಬಿಡ್ತಿದ್ಯಾ? ಸರ್, ನೀವೀಗ ಮಾಡಿದ್ರೆ ನಾವೆಲ್ಲ ಹೋಗ್ಬೇಕು ಸರ್. ಇನ್ನು ಚಿಕ್ಕ ಚಿಕ್ಕ ಮಕ್ಕಳು ಇಲ್ಲೇ ಜೀವನ ಕಟ್ಕೋತಾರೆ. ದಯವಿಟ್ಟು ಬಿಟ್ಬಿಡಿ ಸರ್ ಅವನ್ನ. ಬಿಟ್ಟು ಬಿಡದ? ಏಯ್, ನಿಮ್ಗೆ ಎಲ್ಲಾದ್ರೆ ಏನು? ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಫುಟ್ಪಾತ್, ದೇವಸ್ಥಾನ ಎಲ್ಲಿ ಮಲ್ಕೊಂಡ್ರು ನಿದ್ದೆ ಬರುತ್ತೆ ನಿಮ್ಗೆ. ಅಲ್ಲಿ ಹೋಗ್ರು. ಏಯ್, ಮುಚ್ಚ ಬಾಯಿ. ಹೊಡಿದು ಕೋರ್ಟ್ ಆರ್ಡ್ರು. ನೀವೇನೇ ಮಾತಾಡೋದಿದ್ರು 3 ಲಕ್ಷ ದುಡ್ಡು ಕೊಟ್ಟು ಮಾತಾಡಿ.